ನಮಸ್ಕಾರ ರೀ ಎಲ್ಲರಿಗೂ. ಇವತ್ತು ರೀ ಒಂದು ಭಾಳ ಭಾರಿಯಾಗಿ ಮಧ್ಯಾಹ್ನ ಊಟಕ್ಕೆ ಅಂಥೇಳಿ ಮಸ್ತ್ ರೆಸಿಪಿ ಮಾಡೋ. ಮನ್ಯಾಗ ಇದ್ದಿದ್ರಾಗಣ ಇಷ್ಟು ಚಲೋ ತಂಗಿ ಒಂದು ರೆಸಿಪಿ ನಿಮಗೆ ಭಾಳ ಅಂದ್ರೆ ಭಾಳ ಇಷ್ಟ ಆಕೈತ್ರಿ, ಮಾಡಿ ತಿನ್ರಿ ಅಂತಂದ್ರೆ. ಮತ್ತು ಹುಡುಗರು ದೊಡ್ಡವರು ಎಲ್ಲರೂ ಇಷ್ಟಪಡ್ತಾರೋ. ಈ ಒಂದು ರೆಸಿಪಿಗೆ ನೀವು ಮೆಂತೆ ಚಪಾತಿ ಅನ್ಕೋಬೋದು, ಇಲ್ಲಪ್ಪ ಅಂತಂದ್ರೆ ತೇಪ್ಲಾನು ಅನ್ಕೋಬೋದು ರೀ. ಆದ್ರೆ ಸ್ವಲ್ಪ ಚೇಂಜ್ ಮಾಡಿ ಮಸ್ತಾಗಿ ಎರಡು ರೆಸಿಪಿಯನ್ನು ಇವತ್ತಿನ ವಿಡಿಯೋದಾಗ ನಾವು ನೋಡೋಣ್ರಿ. ಅದಕ್ಕಿಂತ ಮೊದಲು ಇನ್ನು ನೀವೇನ್ರಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ತಡ ಮಾಡ್ಲಾರ್ದ ಸಬ್ಸ್ಕ್ರೈಬ್ ಆಗಿಬಿಡ್ರಿ. ಹಾಗಾದ್ರೆ ಶುರು ಮಾಡೋಣ ಬರ್ರಿ. ಮೊದಲಿಗೆ ನಾವಿಲ್ಲಿ ಮೆಂತ್ಯ ಸೊಪ್ಪನ್ನು ಎಲ್ಲ ಚೆನ್ನಾಗಿ ಸೋಸಿ ಮಾಡಿ ಇಟ್ಕೊಂಡಿದ್ದೀವಿ ರೀ. ಅದನ್ನೇನು ಮಾಡಿರಿ ಅಂತಂದ್ರೆ ಚೆಂದಂಗಿ ಸಣ್ಣಂಗೆ ನಾವಿಲ್ಲಿ ಕಟ್ ಮಾಡಿ ತೊಗೊಳತ್ತೀವಿ. ಕಟ್ ಮಾಡಿ ಇಟ್ಕೊಂಬಿಡ್ರಿ. ಇನ್ನು ಒಂದು ಪರಾತ್ನಾಗರೆ ಅಥವಾ ಒಂದು ಬುಟ್ಟ್ಯಾಗರೆ ನಾವಿಲ್ಲಿ 1 ಕಪ್ ಗೋಧಿ ಹಿಟ್ಟನ್ನು ಹಾಕಿದ್ದೀವಿ ಹೇಳಿದ್ರಿ. 1 ಕಪ್ ಗೋಧಿ ಹಿಟ್ಟು ಉಳಿದಿದ್ದ ಸೈಡ್ ತಕ್ಕೊಂಡ ಇಟ್ಕೊಂಡ್ಬಿಡ್ರಿ. ಆಮೇಲೆ ನೆಕ್ಸ್ಟ್ ಏನು ಮಾಡಿರಿ ಅಂತಂದ್ರೆ ಈ 1 ಕಪ್ ಗೋಧಿ ಹಿಟ್ಟೊಳಗೆ ರೀ ಮುಂದಕ್ಕೆ ನಾವಿಲ್ಲಿ ಸ್ವಲ್ಪ ಉಪ್ಪನ್ನು ಹಾಕಕತ್ತೀವಿ. ನೋಡ್ಕೊಂಡ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ನಾವಿಲ್ಲಿ ಹಾಕೋಣ, ಭಾಳ ಏನು ಬೇಕಾಗಿತ್ತು. ಹಂಗೆ ಸ್ವಲ್ಪ ಕೆಂಪು ಖಾರದ ಪುಡಿ ಆದ್ಮೇಲೆ ಇಲ್ಲಿ ನಾವೊಂದು ಸ್ವಲ್ಪ ಧನಿಯಾ ಪೌಡ್ರನ್ನ ಹಾಕಿರ್ತೀವಿ. ಧನಿಯಾ ಪೌಡ್ರ್ ಆದ್ಮೇಲೆ ರೀ ಸ್ವಲ್ಪ ಅರಿಶಿನ ಪುಡಿ ಎಲ್ಲ ಅರ್ಧ ಸ್ಪೂನ್ ಹಾಕಿದ್ರು ನಡಿತೈತಿ. ನೀವು ಬೇಕಂತಂದ್ರೆ ಸ್ವಲ್ಪ ಕೈ ಅಳತೆಲಿ ಹಾಕ್ರಿ ಅಷ್ಟೇ. ಆಮೇಲೆ ಜೀರಿಗೆ ಪುಡಿ ಒಂದು ಸ್ವಲ್ಪ ರೀ. ನೆಕ್ಸ್ಟ್ ಮೆಣಸಿನ್ಕಾಯಿ ಸಣ್ಣಗೆ ಕಟ್ ಮಾಡಿದ್ದ ಒಂದು ಸ್ವಲ್ಪ ಮೆಣಸಿನ್ಕಾಯಿ, ಹಂಗೆ ಅಂದ್ರೆ ಹಸಿ ಮೆಣಸಿನ್ಕಾಯಿ ರೀ. ಅದಾದ್ಮೇಲೆ ಸ್ವಲ್ಪ ಶುಂಠಿಯನ್ನು ನಾವಿಲ್ಲಿ ತುರಿದು ಹಾಕಾಕತ್ತೀವಿ. ಸ್ವಲ್ಪ ಶುಂಠಿ ತುರಿದು ಹಾಕಿದ ಮೇಲೆ ಈ ಮೆಂತ್ಯ ಸೊಪ್ಪನ್ನು ಕಟ್ ಮಾಡಿ ಇಟ್ಟಿದ್ರು ನೋಡ್ರಿ ಮೊದಲಿಗೆ, ಆ ಮೆಂತ್ಯ ಸೊಪ್ಪನ್ನು ಹಾಕಿ ಚೆಂದಂಗೆ ನೀವೇನು ಮಾಡಿರಿ ಅಂತಂದ್ರೆ ಅದನ್ನು ಕಲಿಸ್ಕೊಳ್ಬೇಕಾಕೈತ್ರಿ. ಪೂರ್ತಿ ಒಮ್ಮೆ ಏನು ಮಾಡಿರಿ ಡ್ರೈ ಮಿಕ್ಸ್ ಮಾಡಿರಿ. ಅಂದ್ರೆ ಮಸಾಲೆ ಅದು ಏನೇನು ಹಾಕಿರ್ತೀವ್ರಲ್ಲ ಅದೆಲ್ಲ ಚೆಂದಂಗಿ ಕುಡ್ಕೊಂಡ್ಬಿಡ್ರಿ ಒಂದು ಕಡೆ. ಅದನ್ನೆಲ್ಲ ನೀವು ಬರಬ್ಬರಿಯಾಗಿ ಮಿಕ್ಸ್ ಮಾಡಿದ್ಮೇಲೆ ನೀರು ಹಾಕಿ ಕಲ್ಸಾಕ ಸ್ಟಾರ್ಟ್ ಮಾಡಿ. ಆಮೇಲೆ ಇನ್ನೊಂದು ಕೇಳ್ಬೋದು, ನೀವು ಮೆಂತ್ಯ ಸೊಪ್ಪು ಎಷ್ಟು ಹಾಕಿದ್ರಿ? ಮೆಂತ್ಯ ಸೊಪ್ಪು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ರಿ. ನೀವು ಜಾಸ್ತಿ ಹಾಕ್ತಿದ್ರೆ ಜಾಸ್ತಿ ಹಾಕ್ಬೋದು, ಇಲ್ಲ ಕಡಿಮೆ ಮಾಡ್ಕೊತಂದ್ರೆ ಕಡಿಮೆನೂ ಮಾಡ್ಕೋಬೋದು. ಇದಕ್ಕಿಂತ ಸಣ್ಣಗೆ ಕಟ್ ಮಾಡಿ ಹಾಕ್ತಂತಂದ್ರೆ ಹಂಗೂ ಹಾಕ್ಬೋದು. ಇನ್ನೊಂದು ಸ್ವಲ್ಪ ನೀರು ಹಾಕಿ ಚೆಂದಂಗಿ ನಾವಿಲ್ಲಿ ನಾದಕ ಶುರು ಮಾಡಿದ್ದೀವಿ ನೋಡಿರಿ. ಬರಬ್ಬರಿ ಆಗ್ಯದನ್ನ ಹೆಂಗೆ ನೀವು ಚಪಾತಿ ಮಾಡುವಾಗ ನಾದ್ತಿರ್ಲಿ ಹಂಗೆ ಚಲೋ ತಂಗಿ ನಾದಿ. ಅದಾದ್ಮೇಲೆ ಏನು ಮಾಡಿರಿ ಅಂತಂದ್ರೆ ಒಂದಿಟ್ಟು ಅದಕ್ಕೆ ಎಣ್ಣೆ ಹಾಕಿ ಚಲೋ ತಂಗಿ ನೀವು ಮಿದ್ದಿ ಇಟ್ಕೊಳ್ಬೇಕಾಕೈತಿ. ಬರಬ್ಬರಿಯಾಗಿ ಈ ಒಂದು ಕಣಕ ನೀವು ರೆಡಿ ಮಾಡ್ಕೋಬೇಕು. ಆಮೇಲೆ ಇದು ತಿನ್ನಕ್ಕೆ ಎಷ್ಟು ಮಸ್ತ್ ಅನಿಸ್ತೈತಿರಲ್ಲ. ನೀವು ಏನು ಬೇಡ ಇದ್ರ ಜೊತೆ ಸ್ವಲ್ಪ ಮೊಸರ ಇಲ್ಲ ಉಪ್ಪಿನಕಾಯಿ ತತ್ಕೋರಿ, ಅಷ್ಟ್ರಾಗೂ ಮಸ್ತ್ ಅನಿಸ್ತೈತಿ. ಈಗ ಕಣಕ ಒಂದು ಕಡೆ ತೆಗೆದಿಟ್ಕೊಂಡ್ಬಿಟ್ರಿ. ಈ ಕಡೆ ಒಂದು ಕಡಾಯಿದಾಗ ನಾವಿಲ್ಲಿ ಮೊದಲು ಆಲೂಗಡ್ಡೆ ಪಲ್ಯ ಮಾಡ್ಕೊಂಡ್ಬಿಡು. ಆಲೂಗಡ್ಡೆ ಭಾಳ ಸ್ಪೆಷಲ್ ಆಗಿ ಮಾಡೋರೆ. ಒಂದು ಕಡಾಯಿದಾಗ ಎಣ್ಣೆ ಕಾಯಕ್ಕಿಟ್ಟ, ಎಣ್ಣೆ ಕಾದಾದ್ಮೇಲೆ ಸಾಸಿವೆ ಹಂಗೆ ಜೀರಿಗೆ 2 ಹಾಕಿದ ಮೇಲೆ ಸ್ವಲ್ಪ ಕರಿಬೇವು ಎಲೆಯನ್ನು ಹಾಕೊಂಡು ಅವೆಲ್ಲ ಚಟಪಟ ಅನ್ನಕ್ಕೆ ಚಾಲೂ ಮಾಡತ್ತಿರ್ತಾವು. ಬೆಳ್ಳುಳ್ಳಿ ನಾವು ಸಣ್ಣಂಗೆ ಕಟ್ ಮಾಡಿ ಇಟ್ಕೊಂಡಿದ್ದೇವೆ. ಬೆಳ್ಳುಳ್ಳಿ ಹಂಗೆ ಅದ್ರ ಜೊತೆ ಹಸಿಮೆಣಸಿನ್ಕಾಯಿನೂ ಸಣ್ಣಂಗೆ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಇವನ್ನೆಲ್ಲನೂ ಹಾಕಿ ಅದ್ರ ನೆಕ್ಸ್ಟ್ ರೀ ನಾವಿಲ್ಲಿ ಉಳ್ಳಾಗಡ್ಡಿ ಅಂದರೆ ಈರುಳ್ಳಿನೂ ಸಣ್ಣಂಗೆ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಇವನ್ನೆಲ್ಲ ಎಣ್ಣೆಗೆ ನೀವು ಚಲೋ ತಂಗಿ ಫ್ರೈ ಮಾಡಬೇಕಾಕೈತಿ. ಸ್ವಲ್ಪ ಟೈಮ್ ತಗೋರಿ. ಉಳ್ಳಾಗಡ್ಡಿ ಕಲರ್ ಚೇಂಜ್ ಆಗುತ್ತಾನ, ಅಂದ್ರೆ ಸ್ವಲ್ಪ ಕಲರ್ ಚೇಂಜ್ ಆದ್ರೆ ಸಾಕು. ಅಲ್ಲಿ ತಕ್ಕ ನೀವು ಫ್ರೈ ಮಾಡ್ಕೊತಾ ಇರ್ರಿ. ನೆಕ್ಸ್ಟ್ ಅದಕ್ಕೆ ಏನು ಮಾಡಿರಿ ಅಂತಂದ್ರೆ ಟೊಮ್ಯಾಟೊ, ಇದು ಸ್ವಲ್ಪ ಡಿಫ್ರೆಂಟಾಗಿ ನಾವು ಟೊಮ್ಯಾಟೊ ಹಾಕಿ ಮಾಡತ್ತಿದ್ವಿ. ಟೊಮ್ಯಾಟೊ ಹಾಕಿ ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕಿ ಅದನ್ನು ನೀವು ಚೆನ್ನಾಗಿ ಫ್ರೈ ಮಾಡೋಕೆ ಸ್ಟಾರ್ಟ್ ಮಾಡಿ. ಈಗ ಅದಕ್ಕೆ ಉಪ್ಪು ನೋಡ್ಕೊಂಡು ಹಾಕಿರಿ. ಹಂಗೆ ಅರಿಶಿನ ಪುಡಿನೂ ಹಾಕಿರಿ. ಉಪ್ಪು ಯಾಕಪ್ಪ ಅಂತಂದ್ರೆ ಅವು ಎರಡು ಚೆನ್ನಾಗಿ ಸಾಫ್ಟ್ ಆಗಿರ್ತಾವೆ ಟೊಮ್ಯಾಟೊ ಮತ್ತು ಈರುಳ್ಳಿ. ಅದಕ್ಕೆ ಉಪ್ಪು ಹಾಕಿ ಅದಾದ್ಮೇಲೆ ಕಂಪ್ಲೀಟಾಗಿ ಅದನ್ನು ಒಮ್ಮೆ ಮಿಕ್ಸ್ ಮಾಡಿ. ಈ ಕಡೆ ಆಲೂಗಡ್ಡೆ ನೋಡಿ, ಇವ ಬಾಯ್ಲ್ಡ್ ಪೊಟ್ಯಾಟೊ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಅಷ್ಟೇ. ನಾವು ಪ್ರತಿ ಸಲ ಕೈಲೇ ಸ್ಮ್ಯಾಶ್ ಮಾಡಿ ಹಾಕ್ತಿದ್ವಿ ಅಲ್ರಿ, ಆದ್ರೆ ಈ ಸಲ ಚೆನ್ನಾಗಿ ಕಟ್ ಮಾಡಿದೆವು. ಅಂದ್ರೆ ನೋಡೋಕ್ಕೂ ಚಂದ ಕಾಣ್ತಾವೆ, ನಿಮಗೆ ತಿನ್ನಕ್ಕೂ ಭಾಳ ಭಾರಿ ಅನ್ನಿಸ್ತಾವೆ. ಗೊತ್ತಾತ್ರಿ? ಒಂದೊಂದು ಬೈಟ್ದಾಗ ಒಂದೊಂದು ತಿನ್ಕೊತ ಹೋದ್ರೂ ಮಸ್ತ್ ಅನ್ನಿಸ್ತೈತಿ. ಅದಕ್ಕೆ ಹಿಂಗೆ ಕಟ್ ಮಾಡಿ ತೊಗೊಂಡಿರ್ತೇವೆ. ಇದನ್ನು ನೀವು ಕಂಪ್ಲೀಟ್ ಆಗಿದ್ರಾಗ ಹಾಕಿ ಮಿಕ್ಸ್ ಮಾಡಿರಿ. ಕಡಾಯಿದಾಗ ಚೆನ್ನಾಗಿ ಎಲ್ಲ ಕಡೆ ಮಿಕ್ಸ್ ಆಗಲಿ. ಅದಾದ್ಮೇಲೆ ಲಾಸ್ಟಿಗೆ ಮತ್ತೊಮ್ಮೆ ಏನು ಮಾಡಿರಿ ಅಂತಂದ್ರೆ ಕೊತ್ತಂಬರಿ ಸೊಪ್ಪನ್ನು ಹಾಕಿರಿ. ಕೊತ್ತಂಬರಿ ಸೊಪ್ಪು ಹಾಕಿ ಮತ್ತು ಅದನ್ನು ಕಂಪ್ಲೀಟಾಗಿ ಕೈ ಆಡಿಸ್ರಿ. ಗೊತ್ತಾತ್ರಿ? ಈಗ ಬೇಕಂತಂದ್ರೆ ನೀವು ಸ್ವಲ್ಪ ಅದಕ್ಕೆ ಸಕ್ಕರೆಯನ್ನು ಹಾಕ್ಬೋದು. ಸಕ್ಕರೆ ಹಾಕಿದ ಮೇಲೆ ಮತ್ತೊಮ್ಮೆ ಅದನ್ನು ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಬೋದು. ಈ ಆಲೂಗಡ್ಡೆ ಪಲ್ಯ ನಿಮ್ಗೆ ಭಾಳ ಇಷ್ಟ ಆಗ್ತೈತಿ. ಬೇಕಂದ್ರೆ ಟ್ರೈ ಮಾಡಿ. ನೆಕ್ಸ್ಟ್ ಏನು ಮಾಡಿರಿ ಅಂತಂದ್ರೆ ಲಿಡ್ ಕ್ಲೋಸ್ ಮಾಡಿ ಒಂದು 2 ನಿಮಿಷ ಚೆನ್ನಾಗಿ ಬೇಯಕ್ಕೆ ಬಿಡ್ರಿ. ಅದಾದ್ಮೇಲೆ ಮುಗಿದು ಹೋತ್ರಿ, ರೆಡಿ ಆಯ್ತು ರೀ ಈ ಒಂದು ಪರ್ಫೆಕ್ಟ್ ಆಲೂಗಡ್ಡೆ ಪಲ್ಯ. ನೀವು ದೋಸೆ ಜೊತೆ ಮಾಡ್ಕೊತಂದ್ರೆ ಅದನ್ನು ಮಾಡ್ಕೋಬೋದು. ನೆಕ್ಸ್ಟ್ ನೋಡಿ, ಈಗ ಆಗಲೇ ಏನು ನಾವು ಕಣಕ ನಾದಿ ಇಟ್ಟಿದ್ದೀವ್ರಲ್ಲ ಅದಕ್ಕೆ ಕೈ ಇನ್ನೊಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಮೆದ್ದಿ ಇಟ್ಕೊಂಡು ಇನ್ನು ಮೆಂತ್ಯ ಚಪಾತಿ ಅಥವಾ ತೇಪ್ಲ ಮಾಡೋಕ್ಕೆ ಶುರು ಮಾಡಿ. ಒಂದೊಂದು ಉಳ್ಳಿ ಮಾಡ್ಕೊರಿ. ನೀವು ಫಸ್ಟಿಗೆ ಉಳ್ಳಿ ಮಾಡಿ ಆ ಕಡೆ ಇದೀಗ ಹಿಟ್ಟು ತೆಗೆದಿಟ್ಕೊಂಡಿದ್ದೀವ್ರಲ್ಲ ಗೋಧಿ ಹಿಟ್ಟು, ಅದ್ರಾಗ ಒಂದು ಸ್ವಲ್ಪ ಎದ್ದಿ ಅದನ್ನು ಆದ್ಮೇಲೆ ನೆಕ್ಸ್ಟ್ ಏನು ಮಾಡಿರಿ ಅಂತಂದ್ರೆ ಹಿಂಗೆ ಕೈಲಿ ಸ್ವಲ್ಪ ಒತ್ತಿ ಲಟ್ಸಕ್ಕೆ ಸ್ಟಾರ್ಟ್ ಮಾಡಿ.
ತಿಳಿತ್ರಿ. ನೀವು ಬೇಕಂತಂದ್ರೆ ಸೈಜ್ ಹೆಚ್ಚು ಕಡಿಮೆ ಮಾಡ್ಕೋಬೋದು, ಒಳ್ಳೇದು. ಇಷ್ಟ ಮಾಡ್ಬೇಕಂತೇನಿಲ್ಲ, ದೊಡ್ಡ ಮಾಡ್ತಿದ್ದಾರೆ ದೊಡ್ಡ ಮಾಡಿರಿ, ಇಲ್ಲ ಸಣ್ಣ ಮಾಡ್ತಂತಂದ್ರೆ ಸಣ್ಣನು ಮಾಡ್ಬೋದು. ಈಗ ನೋಡಿ, ಇಲ್ಲಿ ಒಂದು ಬರಬರಿಯಾಗಿ ನಾವು ಚಪಾತಿಯನ್ನು ಲಟ್ಸಾತೀವಿ. ಮೆಂತೆ ಚಪಾತಿ ಆರೋಗ್ಯಕ್ಕೂ ಒಳ್ಳೇದ್ರಿ, ಮತ್ತು ಬಾಯಿಗೂ ರುಚಿ, ಒಂದು ಮಸ್ತ್ ಆಗಿರುವಂತಹ ಚಪಾತಿ ಟ್ರೈ ಮಾಡಿರಿ ನೀವು ಯಾವಾಗ್ರೆ. ಆಮೇಲೆ ನೆಕ್ಸ್ಟ್ ಏನ್ರಿ ಅಂತಂದ್ರೆ ತವಾ ಕಾಯತ್ತಿರಲಿ, ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿ ಅದಾದ್ಮೇಲೆ ಇದನ್ನು ನಾವು ಬೇಯಿಸಕ್ಕೆ ಹಾಕಕತ್ತೀವಿ. ಒಂದು ಕಡೆ ಎಣ್ಣೆ ಹಚ್ಚಿರ್ತೀರಿ ನೀವು, ಎಣ್ಣೆ ಬದಲಿ ಇಲ್ಲಿ ತುಪ್ಪಣ್ಣು ತೊಗೊಳ್ಬೋದು, ನಡಿತೈತ್ರಿ. ಆದರೆ ಎಣ್ಣೆ ಹಚ್ಚಿರೂ ನಡಿತೈತಿ. ಇನ್ನೊಂದು ಕಡೆನೂ ಎಣ್ಣೆ ಹಚ್ಚಿ ತಿರುಗಿಸಿ ಹಾಕಿ ಅದನ್ನು ಚಂದಂಗಿ ನಾವೇನು ಮಾಡಿದ್ರಿ ಅಂತಂದ್ರೆ ಬೇಯಿಸ್ಬೇಕಾಕೈತಿ. ಸಮಾಧಾನಲೆ ಮಾಡಿರಿ, ಏಕದಮ್ ಪದ್ಧತಿಯಾಗಿ ಒಂದು ಮಸ್ತಾಗಿರುವಂತಹ ಮೆಂತೆ ಚಪಾತಿ ಅಥವಾ ತೇಪ್ಲ ರೆಡಿಯಾಗಿ ಬರ್ತಾವೆ, ತಿಳಿತ್ರಿ. ಈಗ ನೋಡಿ, ಇದಕ್ಕೆ ತುಪ್ಪನೂ ಹಚ್ಬೋದು, ಎಣ್ಣೆನೂ ಹಚ್ಬೋದು. ಎರಡು ಸೈಡ ಚಂದಂಗಿ ನೀವು ಬೇಯಿಸಿದಾದ್ಮೇಲೆ ತೆಗೆದು ಬಿಟ್ರಿ ಅಂತಂದ್ರೆ ಈ ಒಂದು ಭಾಳ ಬಾರಿಯಾಗಿರುವಂತಹ ಮೆಂತೆ ಚಪಾತಿ ರೆಡಿ ಆಗ್ತದೆ. ಈಗ ಇನ್ನೊಂದು ನೋಡ್ನು ಅದೇ ರೀತಿಯಾಗಿನೇ ಫಸ್ಟಿಗೆ ನಿಮ್ಗೆ ಗೊತ್ತೈತ್ರಿ, ಹಿಟ್ಟಿನಾಗ ಎದ್ದಿ ತೊಗೊಳ್ಬೇಕು. ಅಂದರೆ ಹಿಟ್ಟು ಎರಡು ಕಡೆ ಹಚ್ಚಿ ಒಣ ಹಿಟ್ರಿ, ಗೋಧಿ ಹಿಟ್ಟು ಅದನ್ನ ಹಚ್ಚಿದಾದ್ಮೇಲೆ ನೀವು ಬರಬ್ಬರಿಯಾಗಿ ಲಟ್ಟಿಸ್ಬೇಕು. ಲಟ್ಟಿಸಿದಾದ್ಮೇಲೆ ಬೇಯಿಸ್ಬೇಕು. ಇಲ್ಲ ನಿಮಗೆ ಎಲ್ಲನೂ ಒಂದೇ ಸೈಜ್ ಚಂದಂಗೆ ಬೇಕ್ರಿ ಅಂತಂದ್ರೆ ಅದನ್ನು ಲಟ್ಟಿಸಿದಾದ್ಮೇಲೆ ಒಂದು ಯಾವುದೇ ಬರ್ನಿ ಅದರಲ್ಲೇ ಹಿಂಗೆ ರೌಂಡಾಗಿ ಕೊರ್ಕೊಂಡು ಮಾಡ್ತಂತಂದ್ರೆ ಹಂಗೂ ಮಾಡ್ಬೋದು. ತೇಪ್ಲ ಮಾಡ್ತಿರ್ತಾರಿಲ್ರಿ ಅಂಗಡಿಯಾಗ ಸಿಗುವಂಗೆ, ಹಂಗೆ ನೀವು ಬೇಕಂದ್ರೆ ಮಾಡ್ಕೊಬೋದು. ಇದು ಆದ್ಮೇಲೆ ಸೇಮ್ ಅದ ಪ್ರೊಸೆಸ್ದಾಗನ ನೀವು ಎಲ್ಲ ಚಂದಂಗೆ ಇದನ್ನು ಬೇಯಿಸ್ಬೇಕಾಕೈತ್ರಿ, ತಿಳಿತಿಲ್ರಿ. ಬರಬ್ಬರಿಯಾಗಿ ಬೆಂದು ಅಂತಂದ್ರೆ ಆ ಒಂದು ಆಲೂಗಡ್ಡೆ ಪಲ್ಯ ಅದ್ರ ಜೊತೆ ಮೊಸರು ಇಷ್ಟು ಭಾಳ ಅಂದ್ರೆ ಭಾಳ ಮಸ್ತ್ ಅನಿಸ್ತೈತ್ರಿ. ಆ ಒಂದು ಕಾಂಬಿನೇಷನ್ ನಿಮಗೆ ಭಾಳ ಪಸಂದ್ ಬರ್ತೈತೆ, ಅದಂತರೂ ನಮ್ಮ ಗ್ಯಾರಂಟಿ ರೀ. ಯಾವಾಗ ನೀವು ಟ್ರೈ ಮಾಡ್ತಿರಲಿಲ್ಲ ಅವಾಗ ನಮಗೆ ಕಮೆಂಟ್ನಾಗ ವಾಪಸ್ ಬಂದು ನೀವು ಹೇಳಿ ಹೋಗಿರ್ಬೇಕಂತಂದ್ರೆ ಹೆಂಗೆ ಬಂದೈತಂತೆ. ಅಕಸ್ಮಾತ್ ನೀವು ಎಣ್ಣೆಯನ್ನು ಜಾಸ್ತಿ ತಿನ್ನಂಗಿಲ್ಲ, ಎಣ್ಣೆ ಬೇಡ ಅಂತಂದ್ರೆ ಎಣ್ಣೆ ಹಚ್ಚಲಾರ್ದ ಬರೀ ಒಣ ಹಿಟ್ಟು ಹಚ್ಚಿ ಮಾಡುವಂತಹ ಮೆಂತಿ ಚಪಾತಿ ಅಥವಾ ಮೆಂತಿ ತೇಪ್ಲನೂ ಮಾಡ್ಕೊಬೋದು. ಈಗ ಆಲೂಗಡ್ಡೆ ಪಲ್ಯನೂ ರೆಡಿ ಐತ್ರಿ, ಗೊತ್ತೈತಿಲ್ರಿ. ಆಲೂಗಡ್ಡೆ ಪಲ್ಯ ಭಾಳ ಸ್ಪೆಷಲ್ ಆಗಿ ಭಾಳ ಮಸ್ತಾಗಿ ರೆಡಿ ಆಗಿದೆ. ಇನ್ನೇನೈತ್ರಿ ಕೆಲಸ ಮುಗ್ದ ಹೋಗೈತಿ. ಪ್ಲೇಟ್ ಒಂದು ಹಚ್ಚಿಬಿಡ್ರಿ, ಮೊಸರು ಇರ್ತೈತ್ರಲ್ಲ ಅದ್ರ ಮ್ಯಾಲ ಒಂದು ಸ್ವಲ್ಪ ಜೀರಿಗೆ ಪುಡಿ ಉದುರಿಸ್ರಿ, ಮಸ್ತ್ ಅಂದ್ರೆ ಮಸ್ತ್ ಅನಿಸ್ತೈತೆ ಅದ. ಹಂಗೆ ಈ ಒಂದು ಮೆಂತೆ ಚಪಾತಿ ಅಥವಾ ಮೆಂತೆ ತೇಪ್ಲ ಏಕದಮ್ ಪದ್ಧತಿಯಾಗಿ ರೆಡಿ ಇದಾವೆ. ಬಾಜು ಒಂದೆರಡು ಕರದ ಮೆಣಸಿನ್ಕಾಯಿ ಹಂಗೆ ಹುರಿದು ಶೇಂಗಾ, ಆಹಾ ಏನು ಭಾಳ ಭಾರಿ ಅನಿಸ್ತೈತ್ರಿ. ಟ್ರೈ ಮಾಡಿ ಹೆಂಗೆ ಬಂದಿತ್ತು ಅನ್ನೋದನ್ನು ವಾಪಸ್ ಹೇಳೋದು ಮರ್ಯಾಕೆ ಹೋಗ್ಬೇಡ್ರಿ. ಇದನ್ನ ಮಧ್ಯಾಹ್ನ ಊಟಕ್ಕೆ ಅಥವಾ ರಾತ್ರಿ ಊಟಕ್ಕೆ ಯಾವಾಗರೇ ಟ್ರೈ ಮಾಡಿ, ಏಕದಮ್ ಪದ್ಧತಿಯಾಗಿನ ರೆಡಿ ಆಗ್ತೈತ್ರಿ. ಹಂಗೆ ಇನ್ನೊಂದು ಏನ್ರಿ ಅಂತಂದ್ರೆ ಭಾಳ ಜನ ನಮ್ಮ ವಿಡಿಯೋಗಳನ್ನ ನೋಡ್ತೀರಿ, ಇಷ್ಟಾನು ಪಡ್ತೀರಿ, ಕಮೆಂಟ್ನಾಗೂ ಹೇಳ್ತೀರಿ. ಆದ್ರೆ ಸಬ್ಸ್ಕ್ರೈಬ್ ಮಾಡೋದ ಅರ್ಜೆಂಟ್ ಒಳಗೆ ಮರ್ತು ಹೋಗಿಬಿಡ್ರಿ. ಹಂಗೆ ಮಾಡಕ್ಕೆ ಹೋಗ್ಬೇಡ್ರಿ, ತಪ್ಪಲಾರ್ದ ಸಬ್ಸ್ಕ್ರೈಬ್ ಮಾಡಿಬಿಡ್ರಿ. ಇದು ಸವಿರುಚಿಯ ಸೊಬಗು ಅನ್ನದಾತು ಸುಖಿ ಭವ. ಧನ್ಯವಾದಗಳು.